ಅರ್ಚಕನೊಬ್ಬನ ನಗ್ನ ವಿಡಿಯೋ ಇಟ್ಟುಕೊಂಡು ಹಣ ವಸೂಲು ಮಾಡುತ್ತಿದ್ದ ಯಕ್ಷಗಾನ ಕಲಾವಿದನನ್ನ ಬ್ಲಾಕ್ ಮೇಲ್ ಆರೋಪದಲ್ಲಿ ಕಾಸರಗೋಡಿನಲ್ಲಿ ಬಂಧಿಸಲಾಗಿದೆ. ಯಕ್ಷಗಾನ ಸ್ತ್ರೀ ವೇಷಧಾರಿ ಅರ್ಚಕರೋರ್ವರಿಗೆ ಬ್ಲಾಕ್ ಮೇಲ್ ಮಾಡುತ್ತಿರುವ ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಈಗ ಮಂಗಳೂರು ಮೂಲದ ಯಕ್ಷಗಾನ ಕಲಾವಿದನನ್ನ ಕೇರಳ ಪೊಲೀಸರು ಬಂಧಿಸಿದ್ದಾರೆ. ಖಾಸಗಿ ವಿಡಿಯೋಗಳನ್ನ ಮುಂದಿಟ್ಟು ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡಿದ್ರಿಂದ ಕೇರಳದ ಕಾಸರಗೋಡಿನಲ್ಲಿ 10 ಲಕ್ಷ ರೂಪಾಯಿಗಳನ್ನ ಅರ್ಚಕ ಕಳೆದುಕೊಂಡಿದ್ರು. ಮಂಗಳೂರು ಮೂಲದ ಯಕ್ಷಗಾನ ಸ್ತ್ರೀ ವೇಷಧಾರಿ ಜೊತೆಯಲ್ಲಿ ವಿಡಿಯೋ ಕಾಲ್ ಮೂಲಕ ಅರ್ಚಕ ಸಂಪರ್ಕದಲ್ಲಿದ್ದಾರೆ. ಮಂಗಳೂರು ಕೊಳಂಬೆ ನಿವಾಸಿಯಾಗಿರುವ ಯಕ್ಷಗಾನ ಕಲಾವಿದ ಅಶ್ವಥ್ ಆಚಾರ್ಯ ಬಂಧಿತ ಆರೋಪಿಯಾಗಿದ್ದಾನೆ. ಫೇಸ್ಬುಕ್ ಮೂಲಕ ಅರ್ಚಕನನ್ನ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದ ಆರೋಪಿ ವಿಡಿಯೋ ಕಾಲ್ ವೇಳೆ ಅರ್ಚಕನ ನಗ್ನ ಚಿತ್ರಗಳನ್ನು ತೆಗೆದು ಬ್ಲಾಕ್ ಮೇಲ್ ಮಾಡುತ್ತಿದ್ರು ಎಂದು ದೂರಲಾಗಿದೆ. ನವೆಂಬರ್ 2024ರಿಂದ ಬ್ಲಾಕ್ ಮೇಲ್ ಮಾಡಲು ಆರಂಭ ಮಾಡಿದ್ದ ಆಚಾರ್ಯ ಲಿಂಗ ಪರಿವರ್ತನೆ ಮಾಡಿಕೊಳ್ಳಲು ಹಣ ಬೇಕು ಎಂದು ಅರ್ಚಕರ ನಗ್ನ ಫೋಟೋ ಇಟ್ಟು ಬ್ಲಾಕ್ ಮೇಲ್ ಮಾಡುತ್ತಿದ್ದ. ಗೂಗಲ್ ಪೇ ಮೂಲಕ ಸುಮಾರು 3 ಲಕ್ಷ ಅರ್ಚಕ ಪಾವತಿಸಿದ್ದು, ಬಳಿಕ ಅಶ್ವಥ್ ಆಚಾರ್ಯನ ಬ್ಯಾಂಕ್ ಖಾತೆಗೆ 7 ಲಕ್ಷ ಹಣ ಜಮಾವಣೆ ಮಾಡಿದ್ದಾರೆ. ಆದರೆ ಬ್ಲಾಕ್ ಮೇಲ್ ಮುಂದುವರಿದ ಕಾರಣ ಬದಿಯಡ್ಕ ಪೊಲೀಸರಿಗೆ ದೂರು ನೀಡಲಾಗಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ ಬದಿಯಡ್ಕ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ.